ವ್ಯವಸಾಯ ಸೇವಾ ಸಂಘದಲ್ಲಿ ಅವ್ಯವಹಾರ ಆರೋಪ, ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಸಭೆ, ಲೆಕ್ಕಕ್ಕೆ ಸಿಗದಂತಹ ಲೆಕ್ಕ ಪರಿಶೋಧಕರ ವರದಿ, ಗೊಂದಲದ ಗೂಡಾದ ಮಹಾಸಭೆ, ಪುತ್ತೂರಿನ ಪೆರುವಾಯಿ ವ್ಯವಸಾಯಿ ಸೇವಾ ಸಂಘ ವರದಿ ಸಿಗದೇ ಇದ್ದುದಕ್ಕೆ ಸದಸ್ಯರು ಕೆಂಡಾಮಂಡಲ. ವ್ಯವಸಾಯ ಸೇವಾ ಸಂಘದಲ್ಲಿ ಏನು ಅವ್ಯವಹಾರ ನಡೆದಿದೆ ಅದರ ಆರೋಪ ಈಗ ಅಂದ್ರೆ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ವ್ಯವಸಾಯ ಸೇವಾ ಸಂಘದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪವನ್ನ ಅಲ್ಲಿನ ಸದಸ್ಯರು ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಏನು ಆರೋಪ ಏನಿದೆ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ತಲುಪಿದೆ ಈ ಸಭೆಯಲ್ಲಿ. ಅಂದ್ರೆ ಏನು ಅವ್ಯವಹಾರ ಆಗಿದೆ ಅದರ ಆರೋಪವನ್ನು ಸದಸ್ಯರು ಏನು ಮಾಡ್ತಾ ಇದ್ದಾರೆ. ಈ ಒಂದು ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯವನ್ನು. ಯಾವ ರೀತಿಯಲ್ಲಿ ಮಾತಿಗೆ ಮಾತು ಬೆಳೀತಾ ಇದೆ, ಜೊತೆಗೆ ವ್ಯವಸಾಯ ಸೇವಾ ಸಂಘ ಏನಿದೆ ಅದರ ಪ್ರಮುಖರು ಏನಿದ್ದಾರೆ ಅದರ ಜೊತೆಗೆ ಅವರ ಜೊತೆಗೆ ಮಾತುಕತೆಯನ್ನು ಆಡ್ತಾ ಇರುವಂಥದ್ದು ಸದಸ್ಯರು. ಈ ದೃಶ್ಯವನ್ನು ಗಮನಿಸ್ತಾ ಹೋಗಿ ಯಾವ ರೀತಿ ಇದೆ ಅಂತ ಹೇಳಿಕೊಂಡು. ಅಂದರೆ ಈಗ ಅಂದರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಇದು ಪುತ್ತೂರಿನ ಪೆರುವಾಯಿ ವ್ಯವಸಾಯಿ ಸೇವಾ ಸಂಘ ಅಂತ ಏನಿದೆ, ಸೊ ಇಲ್ಲಿ ಗಲಾಟೆ ನಡೆದಿರುವಂಥದ್ದು. ಅಂದರೆ ವರದಿ ಕೇಳಿದ್ದಾರೆ ಸದಸ್ಯರು, ಆದರೆ ಆ ಸಂದರ್ಭದಲ್ಲಿ ವರದಿ ಸಿಗಲಿಲ್ಲ. ಆ ಹಂತದಲ್ಲಿ ಸದಸ್ಯರು ಕೆಂಡಾಮಂಡಲ ಆಗಿದ್ದಾರೆ. ವರದಿಯನ್ನು ಕೊಡಿ, ವರದಿಯನ್ನು ಕೊಟ್ಟರೆ ನಾವು ಅರ್ಥ ಮಾಡ್ಕೊಳ್ತೇವೆ, ನೀವು ವರದಿಯನ್ನು ಕೊಡಲೇ ಇಲ್ಲ ಅಂತ ಹೇಳಿದರೆ ನಾವು ಏನಂತ ಯೋಚನೆ ಮಾಡಬೇಕು. ಅಂದರೆ ಗೊಂದಲದ ಗೂಡಾಗಿದೆ ಪುತ್ತೂರಿನ ಪೆರುವಾಯಿ ವ್ಯವಸಾಯಿ ಸೇವಾ ಸಂಘದ ಒಂದು ಸಭೆ. ಮಾಣಿಲ ಶಾಖೆಯ ವಿಸ್ತರಣಾ ಕಟ್ಟಡ ಉದ್ಘಾಟನೆಯಾಗಿತ್ತು. ಲೆಕ್ಕಪತ್ರಗಳ ಮಂಡನೆ ಆಗ್ತಾ ಇದ್ದಂತೆಯೇ ಪ್ರಶ್ನೆಗಳ ಸುರಿಮಳೆ. ಈ ವೇಳೆ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಗಲಿಬಿಲಿ. ಗೀತಾನಂದ ಶೆಟ್ಟಿ ಜಿ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ. ಸದಸ್ಯರ ಸಾಲು ಪ್ರಶ್ನೆಗೆ ಅಧ್ಯಕ್ಷ ಗಪ್ಚುಪ್. 2024 ಏನಿದೆ 23 ಏನು ಇದಿದೆ ಅದರ ಬಗ್ಗೆ ಕೂಡ ಅಮನಾತು ಮೂಲ ಖರ್ಚುಗಳ ಬಗ್ಗೆ ದಾಖಲೆ ಇಲ್ಲ. 24-25 ಅಂದಾಜು ಬಜೆಟ್ನ ಟೋಟಲ್ ವೆಚ್ಚದಲ್ಲಿ ವ್ಯತ್ಯಾಸ. ಅಪೂರ್ಣವಾದ ಮಹಾಸಭೆ ವರದಿಯ ಬಗ್ಗೆ ಅಧ್ಯಕ್ಷರಿಗೆ ಪ್ರಶ್ನೆ. ಮಾಣಿಲ ಶಾಖೆಯ ವಿಸ್ತರಣಾ ಕಟ್ಟಡದ ಉದ್ಘಾಟನೆಯಾಗಿತ್ತು. ಜೊತೆಗೆ ಇಲ್ಲಿ ಏನು ಮಹಾಸಭೆ ಏನು ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಲೆಕ್ಕಪತ್ರಗಳ ಮಂಡನೆ ಆಗ್ತಾ ಇದ್ದ ಹಾಗೆಯೇ ಅಲ್ಲಿನ ಸದಸ್ಯರು ಪ್ರಶ್ನೆಯ ಸುರಿಮಳೆಯನ್ನ ಗೈದಿದ್ದಾರೆ. ಈ ಸಂದರ್ಭ ಅಲ್ಲಿ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಇದ್ದಾರೆ ಗೀತಾನಂದ ಶೆಟ್ಟಿ ಜಿ ಏನಿದ್ದಾರೆ ಅವರು ಗಲ್ಲಿಬಿಲಿ ಆಗಿದ್ದಾರೆ. ಏನು ಸದಸ್ಯರ ಸಾಲು ಪ್ರಶ್ನೆಗಳು ಬಂದ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಯಾವ ರೀತಿ ಅವರ ಸಮಸ್ಯೆಯನ್ನು ಎದುರಿಸಬೇಕು, ಅವರ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಗೊಂದಲಕ್ಕೆ ಈಡಾಗಿದೆ. ರಾಜಕೀಯ ಪ್ರೇರಿತ ಮೂವರು ಗದ್ದಲವನ್ನು ಎಬ್ಬಿಸಿದ್ದಾರೆ. ಸೇವಾ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಖರ್ಚು ವೆಚ್ಚದ ಬಗ್ಗೆ ವರದಿಯನ್ನ ಮಂಡನೆ ಮಾಡಿದ್ದೇವೆ. ಹೊಸ ಕಟ್ಟಡ ವಿಸ್ತರಣೆಯ ಬಗ್ಗೆಯೂ ಮಾಹಿತಿ ಇದೆ. ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷ ಗೀತಾನಂದ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡ್ತಿರ್ಬೋದು ಈ ದೃಶ್ಯವನ್ನ. ಇದಕ್ಕಿಂತ ಮುಂಚೆ ನಾವು ಬ್ರೇಕಿಂಗ್ ನ್ಯೂಸ್ ಅನ್ನ ಏನು ಪ್ಲೇ ಮಾಡಿದ್ವಿ.
ಸೊ ಅದರಲ್ಲಿ ಈಗ ಗೀತಾನಂದ ಶೆಟ್ಟಿಯವರು ಏನು ಗದ್ದಲ ಆಗಿದೆ, ಪ್ರಶ್ನೆಗಳ ಸುರಿಮಳೆಯನ್ನು ಏನು ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಸಭೆಯಲ್ಲಿ ಅಲ್ಲಿನ ಸದಸ್ಯರು, ಇದಕ್ಕೀಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾರು ಅಂತ ಹೇಳಿದರೆ ಗೀತಾನಂದ ಶೆಟ್ಟಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ರಾಜಕೀಯ ಪ್ರೇರಿತ 3 ಇಲ್ಲಿ ಗದ್ದಲವನ್ನು ಎಬ್ಬಿಸಿದ್ದಾರೆ, ಬೇರೆ ಏನೂ ಇಲ್ಲ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ, ಇವರು ಗದ್ದಲವನ್ನು ಮಾಡ್ತಾ ಇದ್ದಾರೆ, ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನು ಅಂತ ಹೇಳಿದರೆ, ಖರ್ಚು ಸೇವಾ ಸಂಘದಲ್ಲಿ ಯಾವುದೇ ಅವ್ಯವಹಾರ ಕೂಡ ಆಗಲಿಲ್ಲ, ಸುಮ್ಮನೆ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದನ್ನು ಗೀತಾನಂದ ಶೆಟ್ಟಿಯವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಹೊಸ ಕಟ್ಟಡ ಏನಿದೆ ಅದರ ವಿಸ್ತರಣೆ ಬಗ್ಗೆ ಕೂಡ ಮಾಹಿತಿ ಇದೆ, ಸ್ಪಷ್ಟವಾದ ಮಾಹಿತಿ ನಮ್ಮ ಹತ್ರ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇರುವಂಥ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಇಷ್ಟೆಲ್ಲ ಗದ್ದಲ ಏನಾಯಿತು, ಈಗ ಅಲ್ಲಿನ ಸದಸ್ಯರು ನಮಗೆ ಒಂದು ಏನು ಲೆಕ್ಕಕ್ಕೆ ಸಿಗದಂಥ ಏನು ಇದಿದೆ, ಸೊ ಅದನ್ನು ಕೊಡಿ ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅಧ್ಯಕ್ಷರು ತಬೀಬ್ ಆಗ್ತಾರೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಲೆಕ್ಕಪತ್ರಗಳ ಮಂಡನೆ ಆಗ್ತಾ ಇದ್ದ ಹಾಗೆಯೇ ಪ್ರಶ್ನೆಗಳ ಸುರಿಮಳೆ ಆಗುತ್ತೆ. ಈ ಸಂದರ್ಭ ಅಲ್ಲಿನ ವ್ಯವಸಾಯ ಸಂಘದ ಅಧ್ಯಕ್ಷರಾಗಿರುವಂತಹ ಗೀತಾನಂದ ಶೆಟ್ಟಿಜಿ ಗಲಿಬಿಲಿ ಆಗ್ತಾರೆ. ಅಂದರೆ ಅಲ್ಲಿ ಬರುವಂತಹ ಸದಸ್ಯರುಗಳ ಪ್ರಶ್ನೆಯನ್ನು ಎದುರಿಸೋದಕ್ಕೆ ಅವರು ಅಸಮರ್ಥರಾಗ್ತಾರೆ. ಜೊತೆಗೆ ಏನೆಲ್ಲ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದರೆ ಅಲ್ಲಿ ಅವರು ಕೊಡೋದಕ್ಕೆ ಸಿದ್ಧ ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ನೀವೇನಾದರೂ ಅವ್ಯವಹಾರ ಮಾಡಿದ್ದೀರಿ, ಅದಕ್ಕೆ ನೀವು ತಬ್ಬಿಬ್ಬಾಗ್ತಾ ಇದ್ದೀರಿ ಅನ್ನೋ ಆರೋಪವನ್ನು ಅಲ್ಲಿನ ಸದಸ್ಯರು ಮಾಡ್ತಾರೆ. ಆಗ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಗೀತಾನಂದ ಜಿ ಶೆಟ್ಟಿಯವರು. ಏನು ಅಂತ ಹೇಳಿದರೆ, ಇಲ್ಲಿ ಯಾವುದೇ ಅವ್ಯವಹಾರ ಆಗಲಿಲ್ಲ, ಜೊತೆಗೆ ಏನೆಲ್ಲ ಲೆಕ್ಕಪತ್ರಗಳು ಇದೆ ಅದು ಎಲ್ಲವೂ ಸರಿಯಾಗಿದೆ. ಜೊತೆಗೇನು ಹೊಸ ಕಟ್ಟಡ ಏನು ಹೇಳ್ತೇವೆ ಅಂದರೆ ಮಾಣಿಲ ಶಾಖೆ ವಿಸ್ತರಣಾ ಕಟ್ಟಡ ಏನು ಉದ್ಘಾಟನೆ ಆಗಿತ್ತು, ಸೊ ಆ ಒಂದು ವಿಚಾರದ ಬಗ್ಗೆ ಕೂಡ ನಮ್ಮ ಹತ್ರ ಮಾಹಿತಿ ಇದೆ. ಸಂಪೂರ್ಣವಾದ ಖರ್ಚು ವೆಚ್ಚಗಳು ಕೂಡ ನಾವು ಮೆನ್ಷನ್ ಮಾಡಿದ್ದೇವೆ, ಬರೆದು ಇಟ್ಕೊಂಡಿದ್ದೇವೆ. ಸೊ ಎಲ್ಲವೂ ಇದೆ. ಇಲ್ಲಿ ರಾಜಕೀಯ ಪ್ರೇರಿತ 3 ಏನಿದ್ದಾರೆ ಅವರು ಗದ್ದಲವನ್ನು ಎಬ್ಬಿಸಿರುವಂಥದ್ದು, ಈ ಸಭೆಯನ್ನು ಹಾಳು ಮಾಡುವಂಥ ಉದ್ದೇಶವನ್ನು ಅವರು ಹೊಂದಿದ್ರು, ಬೇರೆ ಏನೂ ಕೂಡ ಇಲ್ಲಿ ಅವ್ಯವಹಾರ ಆಗಲಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಯಾವ ರೀತಿ ಗಲಾಟೆಗಳು ನಡೆಯಿತು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಾತಿಗೆ ಮಾತು ಬೆಳೆದಿದೆ, ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಗಲಾಟೆ ತಲುಪಿದೆ. ಅಂದರೆ ಅವ್ಯವಹಾರ ಆಗಿದೆ, ಅವ್ಯವಹಾರ ಆಗಿರುವ ಕಾರಣದಿಂದ ನೀವು ಮಾಹಿತಿಯನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ. ಸರಿಯಾಗಿ ಮಾಹಿತಿ ಇದ್ದರೆ ನೀವು ಯಾಕೆ ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ? ನಮಗೆ ಏನಾಗಿದೆ, ಏನೆಲ್ಲ ಬಿಡುಗಡೆ ಆಗಿದೆ, ಅನುದಾನ ಬಿಡುಗಡೆ ಆಗಿದೆ, ಇದೆಲ್ಲದರ ಬಗ್ಗೆ ನೀವು ಯಾಕೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ಅಲ್ಲಿನ ಸದಸ್ಯರು ಹೊರಹಾಕ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿನ ವ್ಯವಸಾಯ ಸಂಘದ ಪ್ರಮುಖರು, ಇತರ ಪ್ರಮುಖರು ಏನಿದ್ದಾರೆ, ಗೀತಾನಂದ ಶೆಟ್ಟಿಜಿ ಸೇರಿ ಬೇರೆ ಇನ್ನಿತರ ಪ್ರಮುಖರು ಏನಿದ್ದಾರೆ ಅವರ ಜೊತೆಗೆ ಮಾತನ್ನು ಬೆಳೆಸಿದ್ದಾರೆ. ಆದರೆ ಅವ್ಯವಹಾರ ಆಗಿದೆಯೋ ಅಥವಾ ಇಲ್ವಾ ಅನ್ನೋದು ಕೂಡ ಸ್ಪಷ್ಟ ಇಲ್ಲ. ಯಾಕಂತ ಹೇಳಿದರೆ ಈ ಮೊದಲೇ ಅಲ್ಲಿ ವ್ಯವಸಾಯ ಸಂಘದ ಅಧ್ಯಕ್ಷರಾಗಿರುವಂಥ ಗೀತಾನಂದ ಶೆಟ್ಟಿಜಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ರಾಜಕೀಯ ಪ್ರೇರಿತ 3 ಗದ್ದಲವನ್ನು ಎಬ್ಬಿಸಿರುವಂಥದ್ದು, ಆದ ಕಾರಣದಿಂದ ಇಲ್ಲಿ ಏನೂ ಗೊಂದಲ ಆಗಿಲ್ಲ, ಎಲ್ಲವೂ ಸರಿ ಇದೆ, ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೆ, ಅವರು ಆರೋಪವನ್ನು ಮಾಡ್ತಾ ಇರೋದು ಎಲ್ಲವೂ ಸುಮ್ಮನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಇದು ಸ್ಪಷ್ಟವಾದ ಮಾಹಿತಿ ಸಿಗಬೇಕು ಅಂತ ಹೇಳಿದರೆ ಈಗ ಅಲ್ಲಿನ ಸದಸ್ಯರಾಗಿರ್ಬೋದು, ಜೊತೆಗೆ ಸ್ವತಃ ಗೀತಾನಂದ ಶೆಟ್ಟಿಯವರು ಏನು ಹೇಳ್ತಾರೆ. ಯಾಕಂತ ಹೇಳಿದರೆ ಅಲ್ಲಿನ ವ್ಯವಸಾಯ ಸಂಘದ ಅಧ್ಯಕ್ಷರು ಅವರಿಗೆ ಗೊತ್ತಿರುತ್ತೆ ಏನು ಹೋಗಿದೆ, ಏನಾಗಿದೆ, ಅವ್ಯವಹಾರ ಆಗಿದೆಯೋ ಅಥವಾ ಇಲ್ವೋ ಅನ್ನೋದು ಅವರಿಗೆ ಗೊತ್ತಿದೆ. ಯಾವ ರೀತಿಯ ಮಾಹಿತಿಯನ್ನು ಕೊಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಯಾಕಂದರೆ ಅವರು ಸಂಪರ್ಕಕ್ಕೆ ಬಂದಾಗ ಮಾತ್ರ ನಮಗೆ ಸ್ಪಷ್ಟನೆ ಸಿಗುತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿನ ಸದಸ್ಯರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಅದು ಸರಿಯೋ ಅಥವಾ ಈಗ ಏನು ರಾಜಕೀಯ ಪ್ರೇರಿತ 3 ಏನು ಗಲಭೆಯನ್ನು ಏನು ಗಲಾಟೆಯನ್ನು ಎಬ್ಬಿಸಿದ್ದಾರೆ, ರಾಜಕೀಯ ಪ್ರೇರಿತವಾಗಿ ಇದು ನಡೆದಿದೆಯೋ ಅನ್ನುವಂಥದ್ದು ಸ್ಪಷ್ಟ ಉತ್ತರ ಸಿಗಬೇಕು ಅಂತ ಹೇಳಿದರೆ ಅಲ್ಲಿನ ಪುತ್ತೂರು ಏನು ಪುತ್ತೂರಿನ ಪೆರುವೈ ವ್ಯವಸಾಯ ಸೇವಾ ಸಂಘ ಏನಿದೆ ಅಲ್ಲಿನ ಪ್ರಮುಖರು ನಮಗೆ ಸಂಪರ್ಕಕ್ಕೆ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಏನಾಗಿದೆ, ಇಲ್ಲಿ ವಾಸ್ತವ ವಿಚಾರ ಏನು, ನಿಜವಾಗ್ಲೂ ಅಲ್ಲಿ ಏನು ಶಾಖೆ ಪೆರುವೈ ಶಾಖೆ ಏನಿದೆ ಏನು ಅಂತ ಹೇಳಿದರೆ ಇಲ್ಲಿ ಗಮನಿಸಬೇಕು. ನಮ್ಮ ತಪ್ಪುಗಳು ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಮಾತನಾಡೋದಕ್ಕೆ ಯಾಕೆ ಹಿಂಜರಿಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮಾತನ್ನ ನಾವು ಹೇಳೋದಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಪುತ್ತೂರಿನ ಪೆರುವೈ ವ್ಯವಸಾಯ ಸೇವಾ ಸಂಘ ಏನಿದೆ ಅದರ ಅಧ್ಯಕ್ಷರಾಗಿರುವಂತಹ ಗೀತಾನಂದ ಶೆಟ್ಟಿಯವರು ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾನೆ ಇಲ್ಲ. ಹಾಗಾದರೆ ಇಲ್ಲಿ
ತಪ್ಪುಗಳು ಆಗಿದೆ ಅಂತ ಆಯ್ತು, ತಪ್ಪುಗಳು ಆಗಿಲ್ಲ ಅಂತ ಹೇಳಿದ್ರೆ ಮಾತನಾಡಬಹುದಿತ್ತು, ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಗೀತಾನಂದ ಜಿ ಶೆಟ್ಟಿ ಅವರು ಮಾಡಬಹುದಿತ್ತು. ಯಾಕೆ ಹಿಂದೆ ಸರಿದ್ರು? ಹಾಗಾದ್ರೆ ಅಲ್ಲಿನ ಸದಸ್ಯರು ಮಾಡ್ತಾ ಇರುವಂತಹ ಆರೋಪಗಳು ಸರಿ ಇದೆಯಾ? ನಿಜವಾಗ್ಲೂ ಅಲ್ಲಿ ತಪ್ಪುಗಳು ಆಗಿದೆಯಾ ಅನ್ನುವಂಥದ್ದು ಈಗ ನಮ್ಮೆಲ್ಲರ ಒಂದು ಪ್ರಶ್ನೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂತಹ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಯಾಕೆ ಭಯ ಅಂತ ಹೇಳಿಕೊಂಡು, ಅಲ್ಲದೆ ಇದ್ರೆ ಈಗ ಲೆಕ್ಕಪತ್ರಗಳ ಮಣ್ಣನೆ ಆಗ್ತಾ ಇದ್ದಂತೆ ಪ್ರಶ್ನೆಗಳ ಸುರಿಮಳೆಯನ್ನ ಏನು ಅಲ್ಲಿನ ಸದಸ್ಯರು ಗೈತಾ ಇದ್ರು, ಅದಕ್ಕೆ ಉತ್ತರವನ್ನು ಕೊಡುವಂತ ಕೆಲಸವನ್ನ ಸ್ಥಳದಲ್ಲಿ ಗೀತಾನಂದ ಜಿ ಶೆಟ್ಟಿ ಅವರು ಮಾಡಬಹುದಿತ್ತು, ಮಾಡಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಗೀತಾನಂದ ಜಿ ಶೆಟ್ಟಿ ಅವರ ತಪ್ಪುಗಳು ಇದೆ ಅನ್ನುವಂಥದ್ದು ಸದ್ಯ ಕಂಡು ಬರ್ತಾ ಇರುವಂತಹ ವಿಚಾರ. ಇಲ್ಲದೇ ಇದ್ರೆ ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನ ಕೊಡುವಂಥದ್ದು, ಜೊತೆಗೆ ಆರೋಪಗಳು ಅವ್ರು ಮಾಡ್ತಿರುವಂಥದ್ದು ಸುಳ್ಳು ಅನ್ನುವಂಥದ್ದನ್ನು ಹೇಳ್ಬೋದಿತ್ತು ಗೀತಾನಂದ ಜಿ ಶೆಟ್ಟಿ ಅವರು. ಆದರೆ ಆ ಕೆಲಸವನ್ನ ಇಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ವರದಿಯನ್ನ ಕೊಡಿ ಅಂತ ಹೇಳಿದ್ರೆ ವರದಿಯನ್ನ ಕೊಡೋದಕ್ಕೆ ಅಲ್ಲಿನ ಅಧ್ಯಕ್ಷರು ಜೊತೆಗೆ ಅಲ್ಲಿನ ಇನ್ನಿತರ ಪ್ರಮುಖರು ಸಿದ್ಧರಿರಲಿಲ್ಲ. ಆದರೆ ನಮ್ಗೆ ಯಾವಾಗ ಲೆಕ್ಕಪತ್ರಗಳು ಸಿಗ್ತಾ ಇಲ್ಲ ಅಂತ ಗೊತ್ತಾಯಿತು ಆವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಲ್ಲಿನ ಸದಸ್ಯರು. ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಏಕಾಏಕಿ ಏನಾದರೂ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಒಂದು ಪ್ರಾಥಮಿಕ ಹಂತದ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನ ಅಲ್ಲಿನ ಅಧ್ಯಕ್ಷರಾಗಿರುವಂತಹ ಗೀತಾನಂದ ಜಿ ಶೆಟ್ಟಿ ಅವರು ಮಾಡ್ಬೋದಿತ್ತು, ಮಾಡಲಿಲ್ಲ. ಹಾಗಾಗಿ ಅಲ್ಲಿ ತಪ್ಪುಗಳು ಇದೆ ಅನ್ನುವಂಥದ್ದು ಸ್ಪಷ್ಟ. ತಪ್ಪುಗಳು ಇಲ್ಲ ಅಂತ ಹೇಳಿದ್ರೆ ಹಿಂದೆ ಸರಿತಾ ಇರಲಿಲ್ಲ ಗೀತಾನಂದ ಶೆಟ್ಟಿ ಅವರು. ಹಾಗಾಗಿ ಈಗ ನಮಗೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ ಅಲ್ಲಿನ ಸದಸ್ಯರೇ ಮಾಡ್ತಾ ಇರುವಂತಹ ಆರೋಪಗಳು ನಿಜವಾಗ್ಲೂ ಸತ್ಯ ಅನ್ನುವಂಥದ್ದು. ನೋಡೋಣ ಯಾವ ರೀತಿಯ ಒಂದು ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆಯನ್ನ ಸಿಗುತ್ತೆ ಅಂತ ಹೇಳ್ಕೊಂಡು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ. ಇದು ಹೊಸತನದ ಸಂಕಲನ. Your dream home at Rohan Estate near Marga Hills is within reach, with plots starting at just ₹40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now to book your plot and start building the life you've always wanted. Rohan Estate near Marga Hills, where your future home awaits at just ₹40,000 per month. Call us now at 98454 90100.